आता थायको शोधा ರೀ ರೀ ಹಾಸ್ ಹಿ ಯಾ ಹೂ ಸುಮ್ಮನೆ ಕಳ್ಳ ಆದ್ರೆ ಗೈಸ್ ಎಂತ ಗೊತ್ತುಂಟಾ, ನಮ್ದು ಅಂಕಲ್ ಉಂಟಲ್ಲ, ಅವರು ಕರಾಟೆ ಮಾಸ್ಟರ್. ಕರಾಟೆ ಮಾಸ್ಟರ್ ಅಂತ ಹೇಳಿದ್ರೆ ಮಕ್ಕಳಿಗೆಲ್ಲ ಉಂಟಲ್ಲ, ಅವರು ಕರಾಟೆ ಹೇಳಿಕೊಡ್ತಾರೆ ಆಯ್ತಾ. ಸೊ ಎಂತ ವಿಷಯ ಅಂತ ಹೇಳಿದ್ರೆ, ನಾವು ಅವರ ಮನೆಗೆಲ್ಲ ಹೋಗ್ತಿದ್ವಿ, ಆಗ ಉಂಟಲ್ಲ ಅವ್ರು ನಮ್ಗೆ ಕರಾಟೆದಲ್ಲಿ ಸ್ವಲ್ಪ ಮೂವ್ಸ್ ಎಲ್ಲ ಹೇಳಿಕೊಡ್ತಿದ್ದು. ಜಾನ್ ಬ್ಲಾಕ್ ಬೆಲ್ಟ್ ಗೈಸ್. ನಾ ಬೆಲ್ಟ್ ಹಾಕೋದಿಲ್ಲ ಗೈಸ್. ಸಾರಿ ಗೈಸ್, ಸುಳ್ಳು ಹೇಳಿದೆ. ಇಲ್ಲ ಗೈಸ್, ನನ್ನೊಟ್ಟಿಗೆ ಬ್ರೌನ್ ಬೆಲ್ಟಾ? ನಾನ್ ಬೆಲ್ಟ್ ನಾನು ಗೈಸ್. ನಾನು ಅವನು ನೋ ಬೆಲ್ಟ್ ಗೈಸ್. ನಾ ಪಿಂಕ್ ಬೆಲ್ಟ್ ಗೈಸ್. ಪಿಂಕ್ ಬೆಲ್ಟಾ? ಪಿಂಕ್ ಬೆಲ್ಟ್ ಅಂದ್ರೆ ಅವನು ಅದೊಂದು ಟಾಪೆಸ್ಟ್ ಲೆವೆಲ್. ಟಾಪೆಸ್ಟ್ ಲೆವೆಲ್ ಈ ಫಾರೆಸ್ಟ್ರೇಷನ್ ಮಾಡುದು ಅಂತ ಹೇಳಿದ್ರೆ ಇದೆ. ಇಲ್ಲಿ ನೋಡಿ, ಮೊನ್ನೆ ಒಂದು ಗಾಡಿ ಬಿದ್ದಿತ್ತು ಗೈಸ್. ಇಲ್ಲಿ ನೋಡಿ ಎಂತ ಮಾಡಿದ್ದಾರೆ ಗೊತ್ತುಂಟಾ, ಇಲ್ಲಿ ಗುಂಡಿ ತೆಗೆದಿಟ್ಟಿದ್ದಾರೆ ಎಲ್ಲರೂ ಆಯ್ತಾ. ಗುಂಡಿನ ತೆಗೆದಿಟ್ಟಿದ್ರು, ಒಂದು ಗಾಡಿ ಬಂದ ಅದರಲ್ಲಿ ಬಿದ್ದಿದೆ. ವಾರ್ನಿಂಗ್ ಸೈನ್ ಇಲ್ಲ, ರಿಫ್ಲೆಕ್ಟರ್ ಇಲ್ಲ, ಎಂತ ಇಲ್ಲ. ಜೋರ್ ಮಳೆ ಬರುವಾಗ ಕಾಣ್ತದೆ. ಫಸ್ಟ್ ಆಫ್ ಆಲ್ ರೋಡೇ ಕಾಣುದಿಲ್ಲ, ಕಣ್ಣೇ ಕಾಣುದಿಲ್ಲ, ರೋಡ್ ಅಂತ ಕಾಣೋದು ಮಳೆ ಬರುವಾಗ. ಆದ್ರೆ ಸಹ ಗೈಸ್ ಅಲ್ಲಿ ಉಂಟಲ್ಲ, ಮರ ಎಲ್ಲ ಕಡಿಲಿಕ್ಕೆಲ್ಲ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಈಗ ಉಂಟಲ್ಲ ನಮ್ಗೆ ಮಳೆ ಬರುದೇ ಕಷ್ಟಕ್ಕೆ ಅಲ್ವಾ. ಮಳೆ ಇಲ್ಲ, ಬೆಳೆ ಇಲ್ಲ, ಎಂತ ಮಾಡುದು ಮತ್ತೆ, ನಾವೆಂತ ಮಾಡ್ಬೇಕು ಹೇಳಿ. ಮತ್ತೆ ಎಲ್ಲ ಪ್ರೈಸ್ ಉಂಟಲ್ಲ, ನಾವು ಈಗ ಅಕ್ಕಿ ಎಲ್ಲ ತಗೊಂಡ್ ಬರ್ಲಿಕ್ಕೆ ಎಲ್ಲ ಹೋದ್ರೆ ನೀವು ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಗೆ ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಬೆಳೆಯಲ್ಲಿ ಎಲ್ಲರಿಗೆ ಶೇರ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಜಾಸ್ತಿ ಆಗ್ತದೆ ಅದು ಪ್ರೈಸ್. ಹೇಳಿದ್ದು ಸರಿ ಇತ್ತು, ಹೇಳಿದ ರೀತಿ ಸರಿ. ಇನ್ಫ್ಲೇಷನ್ ಅಂತ ಹೇಳ್ತಾರಲ್ಲ ಗೈಸ್, ದಿಸ್ ಇಸ್ ಕಾಲ್ಡ್ ಆಸ್ ಇನ್ಫ್ಲೇಷನ್. ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ ನಾನು ಇನ್ಫ್ಲೇಷನ್ ಗೆ. ಸೊ ಅಂಡರ್ಸ್ಟ್ಯಾಂಡ್, ಯು ಅಂಡರ್ಸ್ಟ್ಯಾಂಡ್. ನಾಯಿಗೆ ತುಂಬಾ ಪ್ರೀತಿ ಮಾಡ್ತಾರೆ ಎಲ್ಲರೂ. ಇದು ಕಾಟ್ ನಾಯಿಗೆ ಯಾರು ಇದು ಮಾಡ್ತಾರೆ? ಈಗ ನೋಡಿದ್ ಎಷ್ಟು ನಾಯಿ ಉಂಟು, ಬೀದಿ ನಾಯಿ ಉಂಟು. ನೀ ಬೀದಿ ನಾಯಿ ಹುಟ್ಟಿದ್ರೆ ಅಂತ ಮಾಡ್ತೀನಿ. ಒಳ್ಳೆ ನಾಯಿ ಹುಟ್ಟಿದ್ರೆ ತೊಂದ್ರೆ ಇಲ್ಲ, ನಿಂಗೆ ಸಾಕ್ತಾರೆ, ನಿಂಗೆ ಒಳ್ಳೆ ಫುಡ್ ಹಾಕ್ತಾರೆ, ಡೈಲಿ ವಾಶ್ ಮಾಡ್ತಾರೆ, ಒಳ್ಳೊಳ್ಳೆ ಫುಡ್ ಉಂಟು, ಶೆಡ್ ಉಂಟು. ಪಾಪ ಈ ತರ ಕಾಟ್ ನಾಯಿ ಇದ್ರೆ ಎಂತ ಮಾಡ್ತಾರೆ? ಪರವಾಗಿಲ್ಲ, ಯಾವ್ದೊಂದು ನಾಯಾಗೆ ಹುಡ್ತೇನೆ ನಾನು. ಎಲ್ಲಿ ಯಾವ್ದು ಜನ್ಮದಲ್ಲಿ ನಾಯಿ ಆಗ್ತೇನೆ ಅಂತ ಗೊತ್ತಿಲ್ಲ. ಲೈಫ್ ಸ್ಪ್ಯಾನ್ ಬಗ್ಗೆ ಕೇಳಿದ್ಯಲ್ಲ ನೀನು, ನನಗೆ ಉಂಟಲ್ಲ ಜಾಸ್ತಿ ಲೈಫ್ ಸ್ಪ್ಯಾನ್ ಬೇಡ ಗೈಸ್. 1 ವರ್ಷ ಇದ್ರೆ ಸಾಕು. ಆದ್ರೆ 1 ವರ್ಷ ಇದ್ರೆ ಸಹ ಉಂಟಲ್ಲ, ನಾನು ಒಳ್ಳೆ ಮನೆಯಲ್ಲೇ ಹುಟ್ಟಬೇಕು ಅಂತ ನನ್ಗೆ ಆಸೆ. ಅದೇ ಹೇಳಿದ, ಕಜ್ಜಿನಾಗಿ ಹುಟ್ಟಿದ್ರೆ ಅಂತ ಮಾಡ್ತೀಯ? ಬೇಡ ನನ್ಗೆ ಬೇಡ ಗೈಸ್. ಎಲ್ರಿಗೂ ಉಂಟಲ್ಲ ಕಂಫರ್ಟ್ ಝೋನ್ ಇರ್ಲಿಕ್ಕೆ ಇಷ್ಟ ಆಯ್ತಾ. ಅದು ಕಂಫರ್ಟ್ ಝೋನ್ ಇದು ಹೊರಗೆ ಬರ್ಲಿಕ್ಕೆ ಯಾರಿಗೆ ಇಷ್ಟ ಇಲ್ಲ. ಅದೇ ಹೇಳಿದೀಗ ನಾನು, ಆಯ್ತಾ? ಗೊತ್ತಾಯ್ತಾ ನಿಂಗೆ? ನಿನ್ಗೆ ಅದೇ ಕ್ವೆಶ್ಚನ್, ನೀನ್ ಹೇಳು. ನಾನೊಂದು ಪ್ರಾಣಿಯಾಗಿ ಹುಟ್ಟಿದ್ರೆ ಉಂಟಲ್ಲ, ನಾನು ಪಕ್ಷಿಯಾಗಿ ಹುಟ್ಟಲಿಕ್ಕೆ ಇಷ್ಟಪಡ್ತೀನಿ. ಪ್ರಾಣಿ ಅಂತ ಹೇಳಿದ್ದು, ಪಕ್ಷಿ ಹಾಗೂ ಅಂತ ಹೇಳಿಲ್ಲ. ಪ್ರಾಣಿ ಅಂದ್ರೆ ಒಂದೇ ಕ್ಯಾಟಗರಿಯಲ್ಲಿ ಬರುದು, ಅನಿಮಲ್ ಕ್ಯಾಟಗರಿಯಲ್ಲೇ ಬರುದು. ಗೈಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಪ್ರಾಣಿ ಮತ್ತೆ ಪಕ್ಷಿ ಬೇರೆ ಬೇರೆ ಇದ್ರೆ ಒಂದೇ ಅಂತ. ಒಂದೇ ಮಾರೇತಿ, ಪ್ರಾಣಿ ಪಕ್ಷಿಗಳೆಲ್ಲ ಒಂದೇ ಮಾರೇತಿ. ಅನಿಮಲ್ ಅಲ್ಲ ಅದೆಲ್ಲ. ಆನಿಮಲ್ಸ್ ಅಂಡ್ ಬರ್ಡ್ಸ್ ಹಾಗೆ ಉಂಟಾ ಗೈಸ್? ದಡ್ಡ ಗೈಸ್, ಏನು ದಡ್ಡ ಮಾರೇತಿ? ಅನಿಮಲ್ ಅಲ್ಲವಾ? ಅನಿಮಲ್ ಪ್ಲಾನೆಟ್ ಅಲ್ಲಿ ಯಾಕೆ ತೋರಿಸ್ತಿದ್ರು ಅವರಿಗೆ ಮತ್ತೆ? ಬಿಕಾಸ್ ದಟ್ಸ್ ಅ ಚಾನೆಲ್ ಬ್ರೋ. ಯಾರು ಗೈಸ್ ಇವಳು? ಇದರ ಬಗ್ಗೆ ನೀವೇ ಹೇಳ್ಬೇಕಾಯ್ತಾ? ಕಮೆಂಟ್ ಮಾಡಿ ನೀವೇ ಹೇಳಿ ಯಾರು ಕರೆಕ್ಟ್ ಅಂತ. ಯಾವಾಗ್ಲೂ ಗೈಸ್ ಹೀಗೆ ಒಂದು ಕುತ್ಕೊಂಡಿರ್ತಾಳೆ, ಯಾಕೆ ಬರ್ತಾಳೆ ಅಂತ ಗೊತ್ತಿಲ್ಲ ಇವಳಿಗೆ. ಇದು ಹುಡುಗಿರೇ ಹೀಗೇನಾ ಇಲ್ಲ ರೀ ಇವಳು ಹೀಗೇನಾ? ಹೇಗೆ ಎಂತದ ಕರ್ಮ ಗೈಸ್. ಇಲ್ಲೋಡಿ ಗೈಸ್, ಶಗಿಣಿ ಅದೇ ಜಾರಿದು ಗೈಸ್. ನಾನು ಇದು ಗೊತ್ತಿರ್ಲಿಲ್ಲ ಅಲ್ಲ ನಂಗೆ, ಹೀಗೆ ಜಾರ್ತದಂತ. ಕಣ್ಣು ಕಾಣಿದೆ ಹಾಗೆ, ವ್ಲಾಗ್ ಮೇಲೆ ಇತ್ತಲ್ಲವಾ. ನಾನ್ ಸೇಫ್ ಗೈಸ್. ಕೊಡಿದ್ವಿ ಬನ್ನಿ ಗೈಸ್, ಬನ್ನಿ. ನಮ್ಮ ಹುಡುಗನ ಕಾಲಲ್ಲಿ ಶಗಣಿಯೇ ಆಗಿದೆ ನೋಡಿ. ಅವನು ಹೇಗೆ ವಾಕ್ ಮಾಡ್ತಿದ್ದಾನೆ. ಇದಕ್ಕೆ ತಾಗ್ತದೆ ಗೈಸ್. ಯಾವ್ದಕ್ಕೆ? ಪ್ಯಾಂಟಿಗೆ ಹೇಳ್ತಿದ್ದ ಈ ಹುಡುಗಿರೇ ಹೀಗೆ ಅಂತ ಹೇಳ್ತಿದ್ದ. ಅದಕ್ಕೆ ಹೇಗೆ ಮಾತಾಡ್ತೀಯ ಹುಡುಗಿರ ಬಗ್ಗೆ? ಮಾತಾಡಿದ್ರೆ ಇದೇ ಆಗೋದು. ಗೈಸ್ ಸಾರಿ ಕೇಳಿದೆ ಆಯ್ತಾ? ಸಾರಿ. ಶ್ರೀವಳ್ಳಿ ವಾಟರ್ ಉಂಟು, ಅದಕ್ಕೆ ಸ್ವಲ್ಪ ಮೇಲಿಂದ ಬಂದ್ರೆ ಉಂಟಲ್ಲ ಸೇಫ್ ಅಂತ ಹೇಳಿ ನಮ್ಮದು. ಸೊ ಗೈಸ್ ನಾವು ಉಂಟಲ್ಲ ಲಾಸ್ಟ್ ಟೈಮ್ ಒಂದ್ಸತಿ ಬಂದಿದ್ವಿ ಇಲ್ಲಿ ಇದು ಪಾರ್ಕಿಗೆ. ಆದ್ರೆ ಉಂಟಲ್ಲ ನಿಮ್ಗೆ ನಾವು ಇಲ್ಲಿ ನೀರಿದು ಜಾಗ ನಾವು ತೋರಿಸ್ಲಿಲ್ಲ ಆಯ್ತಾ. ಸೊ ನಾವ್ ಇವಾಗ ನಿಮಗೆ ತೋರಿಸ್ತೇವೆ ಹೇಗೆ ಉಂಟಂತ ಹೇಳಿ. ಇಲ್ಲಿ ನೋಡಿ, ಇದೇ ನೀರಿನ ಜಾಗ. ಎಷ್ಟು ಚಂದ ಉಂಟು. ಇವರು ಹೇಗೆ ಹೋದ್ರು ಅಲ್ಲಿಂದ ಅಂತ ಕೇಳ್ಬೋದಾ? ಇವರು ಇಲ್ಲಿಂದ ಹೋಗಿ ಹಾರ್ಕೊಂಡು ಹೋಗಿದ್ದಾರೆ. ಇಟ್ಕೋ ಗೈಸ್. ನಾವು ಉಂಟಲ್ಲ ನೆಕ್ಸ್ಟ್ ಟೈಮ್ ನಿಮ್ಗೆ ನಮ್ಮ ವ್ಲಾಗ್ ಅಲ್ಲಿ ಮೀನ್ ಹೇಗೆ ಹಿಡಿಯೋದು ಅಂತ ಹೇಳಿ ಕೊಡ್ತೇವೆ. ಸದ್ಯಕ್ಕೆ ನಾವೀಗ ಹೋಗುವ, ಇಲ್ಲಿಂದ ಮುಂದೆ ಹೋಗುವ. ಎಲ್ಲಿ ಮುಂದೆ ಹೋಗುವ? ಅಲ್ಲಿ ವರ್ಕೌಟ್ ಮಾಡ್ಬೋದು ಗೈಸ್. ತೋರಿಸುವ ನೀರ್ ತೋರಿಸುವ. ಅಲ್ಲಿ ತನಕ ನೀರುಂಟು ಗೈಸ್. ಎಲ್ಲಿದ್ರೆ ಇವಳು ದೊಡ್ಡ ಕ್ಯಾಮರಾಮನ್ ಅಂತ ಎಣಿಸಿದಾಳೆ ಗೈಸ್. ಹೇಳುದು ನಾನು, ಇವಳು ತರ ಯಾರು ಒಂದು ಕ್ಯಾಮರಾಮನ್ ಇಲ್ಲ. ಆಂಗಲ್ ಯಾವಾಗ್ಲೂ ಈಗಿರ್ತದೆ ಇವಳ್ದು ಬೆಂಡ್. ನೀನ್ ಯಾವ್ದು ಫಿಲ್ಮ್ ಶೂಟ್ ಮಾಡಿದ್ಯಾ ನೀನು? ನಾನು ಅದೇ ಹೀಗೆ ಮಾಡ್ತಾರೆ. ವಲ್ಲಿ ಅವ್ನು ಲೈಟ್ ಬಂದ್ರೆ ತುಂಬಾ ಖುಷಿ ಆಗ್ತದೆ ಆಯ್ತಾ. ಯಾಕಂದ್ರೆ ಇಲ್ಲಿ ಫುಲ್ ಲೈಟ್ ಆನ್ ಮಾಡಿರ್ತಾರಲ್ಲ, ಖುಷಿ ಆಗ್ತದೆ ನೋಡ್ಲಿಕ್ಕೆ. ಖುಷಿ ಅಂತ ಹೇಳ್ಬೋದು ನೀನು. ತುಂಟಲ್ಲ ಹೆವಿ ವರ್ಕೌಟ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ದು ಬಾಡಿ ಬಿಲ್ಡರ್ ಇದ್ದಾರೆ. ಯಾವಾಗ ನಿಮ್ದು ಕಾಂಪಿಟೇಷನ್? ಯಾವಾಗ? ನಾಳೆ. ಎಂತ ಕಾಂಪಿಟೇಷನ್? ಈಗ ಸ್ವಲ್ಪ ವಾರ್ಮ್ ಅಪ್ ಮಾಡುವ ಅಂತ ಇಲ್ಲಿ. ಎಂತ ಕಾಂಪಿಟೇಷನ್? ಪಂಪ್ ಕಾಂಪಿಟೇಷನ್ ಎಂತ ನಿಮ್ದು? ಕಾಂಪಿಟೇಷನ್ ಅದೇ weight lifting.
ಹೌದಾ, ನೀವು ಎಷ್ಟು ವೆಯ್ಟ್ ಎತ್ಬೋದು ಒಂದ್ಸತಿಗೆ? ಒಂದ್ಸತಿಗೆ ನಾವು ಉಂಟಲ್ಲ ಒಂದು 500 kg ಎಂತ ಹೇಳ್ತೀರಿ ಆರಾಮ್ಸೆ. ನೀವು ಎಡ್ ವಾಲ್ಸ್ಗೆ ನೀವು ಬಿಟ್ ಮಾಡಿದಿರಾ? ಅವನು ಎಡಿ ವಾಲ್ಸ್ ಅಂತ ಇದ್ದಾನಲ್ಲ, ಸಿಬಮ್ಗೆ ನಾವು ಬೀಟ್ ಮಾಡಿದ್ದೇವೆ ಗೈಸ್. ಅವ್ನು ಯಾರು? ಸಿಬಮ್ ಗೊತ್ತಿಲ್ಲ? ಫುಟ್ಬಾಲರ್, Bodybuilder. ಬಾಡಿ ಬಿಲ್ಡರ್ ಅವನು. ಅವ್ನು ಯಾಕೆ ವೆಯ್ಟ್ ಎತ್ತಾನೆ? ಸುಮ್ಮನೆ ಎಂತ ಬಾಯಿ ಬರ್ತದೆ ಹೇಳ್ತಾನೆ. ಈ ಕಡೆ ಅಂತ ಹಿಂದೆ ಕುತ್ಕೋ, ಹಿಂದೆ ಕುತ್ಕೋ. ಎಲ್ಲಿಯಾ ಹಿಂದೆ ಕುತ್ಕೊಳ್ಳೋದು? ಗೈಸ್, ಮಗು ಅಂದ್ರೆ ಮಗು ಗೈಸ್, ಮಗು ಅಂದ್ರೆ ಅರ್ಥವೇ ಇಲ್ಲ ಇದಕ್ಕೆ. ಮದುವೆ ಆಗೋದು ಇದು ವಯಸ್ಸಾಗಿದೆ ಗೈಸ್. ಆರ್ಎಸ್ ಇಲ್ಲಿ ಬಂದು ಲಾರಿ ಬಿಡ್ತಿದ್ದಾಳೆ. ಅರ್ಥ ಉಂಟು ಇದಕ್ಕೆ? ಪಿಕಾಕ್. ಇವಳು ಸಣ್ಣ ಮಗುವ, ನಾನು ಸಣ್ಣ ಮಗುವ, ನಾವೆಂತ ಮಾಡ್ತಿದ್ದೇವೆ ನಂಗೆ ಗೊತ್ತಾಗ್ತಿಲ್ಲ. ರೆಸ್ಪೆಕ್ಟ್ ಕೂಡ ಕೊಡ್ತಾಳೆ ಗೈಸ್, ತುಂಬಾ ರೆಸ್ಪೆಕ್ಟ್ ಆಯ್ತಾ ಇವಳಿಗೆ. ಎಲ್ಡರ್ ಪರ್ಸನ್ ಅಂದ್ರೆ ತುಂಬಾ ರೆಸ್ಪೆಕ್ಟ್. ನಿಂದ ಈ ತರ ರೆಸ್ಪೆಕ್ಟ್ ಎಲ್ಲ ನಿಂಗೆ ಎಲ್ಲಿಂದ ಬಂದಿದೆ ಈ ತರ ಎಲ್ಲ? ಎಲ್ಡರ್ ಪರ್ಸನ್ ಹೀಗೆ ಮಾಡ್ತಿದ್ದೆ ಅವರದು, ಬೇಗ ಬೇಗ ನಡೀತಿದ್ದಾರೆ. ಹೀಗೆ ಮಾಡಿದ್ರೆ ಇಟ್ಕೊಂಡು ನಿಂಗೆ ಪಟ ಪಟ ಹೊಡಿತಾರೆ ನಿಂಗೆ. ಅದು ಓಲ್ಡ್ ಪರ್ಸನ್ ಇರ್ತಾರಲ್ಲ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರಲ್ಲ, ಪಾರ್ಕಿಗೆ ಬಂದು ಹೀಗೆ ಮಾಡುದು. ಎಂತ ಆಗ್ತದೆ ಗೊತ್ತಿಲ್ಲ ಮೇಡಮ್. ಇದು ಯಾವ್ದಕ್ಕೆ ಎಕ್ಸಸೈಸ್ ಇದು? ನಿಮ್ಮ ಕಾಲಿಗೆ ಎಂತ ಆಗ್ತಾ ಉಂಟು ಕಾಲಲ್ಲಿ? ಹೀಗೆ ಆಗ್ತಾ ಉಂಟು ಸೈಡ್ ಅಲ್ಲಿ. ಅರ್ಥ ಉಂಟಾ ಮೇಡಮ್ ಇದಕ್ಕೆ? ಇದು ಮಾಡ್ಬೇಕು. ನೀನ್ ಬಿದ್ರು ಪರವಾಗಿಲ್ಲ, ಫೋನ್ ಬೀಳಿಸ್ಬೇಡ. ಗೈಸ್, ನಾನು ಬೀಳುದಾಗಿ ಉಂಟು ಗೈಸ್ ಇದು. ನೋಡಿ, ನಾನ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತಿದ್ದೇನೆ. ನೀ ಎರಡು ಕೈ ಇಟ್ಟಿದ್ಯಲ್ಲ, ನಾನು ಒಂದು ಕೈಯಲ್ಲಿ. ಇದು ಎಕ್ಸರ್ಸೈಸ್ ಆಕ್ಚುಲಿ ಸ್ಲಿಮ್ ಆಗ್ತದೆ. ಯಾಕೆ ಸುಳ್ಳು ಹೇಳ್ತೀಯ ಇದು ನೋಡಿ ಗೈಸ್? ಗೈಸ್, ಹೀಗೆ ಮಾಡಿ. ಅದುಂಟಲ್ಲ ಚೈನೀಸ್ ಇದು. Yes. ಈಗ ಅದು ಮಾಡಿ ತಲೆ ನಂದು ಕಾಲೇ ಬರ್ತಿಲ್ಲ guys. ನಾನಿಬ್ಬರು ಮನೆಗೆ ಹೋಗುವಾಗ ಇವತ್ತು ಯಾರ ಬರುವಾಗ ಹಣ ಪಟ್ಟೋಗ್ತಾನೆ ನಮ್ಗೆ. ಹಾಗೆ ಪರಿಸ್ಥಿತಿಯಲ್ಲಿ ಇದ್ದೀವಿ ಈಗ. ನಿಂಗೊಂದು ಚಾಲೆಂಜ್ ಕೊಡ್ತೀನಿ ನಾನು. ಎಂತ ಚಾಲೆಂಜ್ ಎಂತ ಗೊತ್ತುಂಟಾ? ಹಾ. ಚಾಲೆಂಜ್ ಸರಿ, ಚಾಲೆಂಜ್ ಇವತ್ತು ಹೇಳು. ನೀ ಅದ್ರಲ್ಲಿ ಒಂದು 50 ಇದು ಮಾಡ್ಬೇಕಾಗ್ತದೆ ನಿಂಗೆ. 50 ಇದರಲ್ಲಿ 50 ಇದು ಮಾಡ್ಬೇಕು. ಯಾವ್ದ್ರಲ್ಲಿ? ಅದರಲ್ಲಿ ಮೇಲೆ ಕೆಳಗೆ ಯಾವ್ದ್ರಲ್ಲಿ? ಇದರಲ್ಲಿ. ಇದು ನೈಸ್, ವಾಟ್ ಎ ಬಾಡಿ. ವಾ, ಕಾಲೆಲ್ಲ ಯಾವ ಗೈಸ್, ಫುಲ್ ಜಿಮ್ ವರ್ಕೌಟ್ ಗೈಸ್. ಅಂಜುವ 65 ಇಯರ್ಸ್ ಆಯ್ತಾ, ಈಗ ರೆಡಿ ಮಾಡ್ತಾನೆ. ಒಂದು ಎಕ್ಸರ್ಸೈಸ್ ನೋಡ್ಬೇಕು, ಅದು ನೋಡುವಾಗ ಉಂಟಲ್ಲ ಸೈಕ್ ಆಗ್ತದೆ ನಿಮ್ಗೆ ಗೈಸ್. ಅವರು ಉಂಟಲ್ಲ ಒಂದು ಸ್ಪೀಡ್ ಅಲ್ಲಿ ಹೋಗಿದ್ದಾರೆ, ಒಬ್ಬರು ಉಂಟಲ್ಲ. ನಂಗಿಲ್ಲಿ ಯಬಾ ಅಂತ ನಮ್ಗೆ ನಾವು ಸೈಡ್ ಅಲ್ಲಿ ಇದ್ದೇವೆ ಆಯ್ತಾ, ನಾವು ಪಾರ್ಕ್ ಅಲ್ಲಿ ಇದ್ದೇವೆ. ನಮ್ಗೆ ಒಂದೇ ಸತಿ ಉಂಟಲ್ಲ ಅಂತ ಆಯ್ತು. ಹೆದರಿಕೆ ಆಗ್ತದೆ ಗೈಸ್. ಎಂತ ಸ್ಪೀಡ್ ಅಲ್ಲಿ ಇದ್ದ? 120 130 ಸ್ಪೀಡ್ ಅಲ್ಲಿ ಇದ್ದಾನೆ. ಸಾರಿ, ನ್ಯಾಷನಲ್ ಹೈವೇ ಇದ್ರೆ ಒಂದು ಲೆಕ್ಕ. ಹೌದು. ಹೇಳಿದಿ ಗೈಸ್, ಇಲ್ಲಿ ನೋಡಿ ಎಷ್ಟು ಒಳ್ಳೆ ಒಂದೇ ಪೆಟ್ಟು ಮಗ. Guys, ಇಲ್ಲಿ ನೋಡಿ ನನಗೆ ಹೊಡೆಯೋದು ಹೀಗೆ ಆಯ್ತಾ. ಎಂತೆಲ್ಲ ಇಲ್ಲಿಂದ ಬಿಸಾಡಿದ್ರೆ ಉಂಟಲ್ಲ, ಯಾರಿಗೆ ಸಹ ಗೊತ್ತಾಗ್ಲಿಕ್ಕಿಲ್ಲ ನಿಂಗೆ ಎಲ್ಲಿ ಬಿಸಾಡಿದೀವಿ ಅಂತ. ಎಂತ ಇದು, ಇದೆಂತ ವಿಷಯ ಅಂತ, ಇದ್ಯಾಕೆ ಹೀಗೆ ಬಿಟ್ಟಿದ್ದಾರೆ? ಆಕ್ಚುಲಿ ಡೈನೋಸಾರ್ ಕಾಲದಲ್ಲಿ 1 ಬಿಲಿಯನ್ ಇಯರ್ ಎಗೋ ಹಾ. ಇಲ್ಲಿ ಒಂದು ಆಸ್ಟ್ರಾಯ್ಡ್ ಬಿದ್ದಿತ್ತು. ಅದೇ ಹೋಲ್ ಆಗಿದೆ ಇಲ್ಲಿ. ಇಲ್ಲಿ ಯಾರಿಗೆ ಸಹ ಗೊತ್ತಿಲ್ಲ ಇದರದ್ದು ಬಗ್ಗೆ. hypothetical situation and this carnivorous and herbivorous animal, right? Very dangerous animal by the way. You know carnivorous herbivorous animal? ನೋ ಸರ್, ಐ ಡೋಂಟ್ ನೋ ಎನಿಥಿಂಗ್. which college? ನೋ ಕಾಲೇಜ್. ಇದು ಪಾರ್ಕ್ ಅಲ್ಲಿ ಎಷ್ಟೊಂದು ಖುಷಿ ಆಗುದು ಅಂದ್ರೆ ನಂಗೆ, ಎಂತ ತುಂಬಾ ಖುಷಿ ಆಗುದು. ಎಲ್ಲ ಪ್ರಾಣಿ ಪಕ್ಷಿಗಳು ಉಂಟಲ್ಲ, ಎಲ್ಲ ಒಟ್ಟಿಗಿದ್ದಾರೆ. ಹೌದು ಗೈಸ್, ಎಲ್ಲ ಅನ್ಯೋನ್ಯವಾಗಿದ್ದಾವೆ. ಪ್ರಾಣಿ ಮತ್ತೆ ಪಕ್ಷಿಗಳು ಉಂಟಲ್ಲ, ಎಲ್ಲರೂ ಒಟ್ಟಿಗಿದ್ದಾರೆ ಗೈಸ್. ಅರೆ, ಒಂದು ಬೇಜಾರಾಗುದು ಎಂತ ಗೊತ್ತುಂಟಾ? ಹಾ. ಇದೊಂದು ಪ್ರಾಣಿ ಒಬ್ಬನಿಗೆ ನೋಡ್ತಾ ಉಂಟು. ಹೌದು ಗೈಸ್, ಅಂದ್ರೆ ಅಲ್ಲ, ಅವ ಜಗಳ ಮಾಡಿದಾನೆ ಎಲ್ಲರೊಟ್ಟಿಗೆ. ಬೇಜಾರಲ್ಲಿ ಇರುದು ಅವನು. ಗೈಸ್, ಇವರದ್ದು ಆಕ್ಚುಲಿ ಫೈಟಿಂಗ್ ಆಗಿದೆ ಆಯ್ತಾ. ನೋಡಿ, ಇವರದ್ದು ಮತ್ತೆ ಅವರದ್ದು ಉಂಟಲ್ಲ ಫೈಟಿಂಗ್ ಆಗಿದೆ. ನಾನೆನ್ಸಿದ ಅವ್ನು ಸಲ್ಮಾನ್ ಖಾನ್ಗೆ ನೋಡ್ತಿರುದಂತ. ಇಲ್ಲವಾ, ಅಲ್ಲಿ ಸಲ್ಲು ಬಾಯ್ ಬರ್ತಿದ್ದಾರೆ. ಬಾಗೋ ಉಂಟಾ ಒಂದು ಈವ್ನಿಂಗ್ ಟೈಮ್ ಅಲ್ಲಿ ಬಂದು ಉಂಟಲ್ಲ, ಇಲ್ಲಿ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಉಂಟಲ್ಲ, ನೆಕ್ಸ್ಟ್ ಲೆವೆಲ್ ಸೂಪರ್ ಆಗ್ತದೆ ಆಯ್ತಾ. ನಾ ಡ್ಯಾನ್ಸ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ನಿಮ್ಗೆ ಕುತ್ಕೊಳ್ಳಿಕ್ಕೆ ಸಹ ಉಂಟಲ್ಲ ಒಳ್ಳೆ ಪ್ಲೇಸ್ ಉಂಟು ಇಲ್ಲಿ. ಮತ್ತೆ ನೋಡಿ, ಇದು ನೀರು ಉಂಟು ಈ ಕಡೆ. ಆ ಕಡೆ ಹೋದ್ರೆ ನಿಮ್ಗೆ ಫುಲ್ ಗ್ರೀನರಿ, ಈ ಕಡೆ ನೋಡಿದ್ರೆ ನೀವು ಫುಲ್ ನಿಮ್ಗೆ ಒಂದು ಹೈವೇ ಸಿಗ್ತದೆ. ಎಷ್ಟು ಚಂದ ಉಂಟಲ್ಲ. ಇಲ್ಲಿ ವಾಕಿಂಗ್ ಮಾಡ್ಲಿಕ್ಕೆ ಸಹ ಗಮನ ಆಗ್ತದೆ ಗೈಸ್, ಯಾಕಂದ್ರೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಸಹ ನಿಮ್ಗೆ ಅಲ್ಲಿ ಸ್ಪಾಟ್ ಉಂಟು. ಹೌದು. ಸೊ ಇಲ್ಲಿ ಕುತ್ಕೊಂಡು ಆರಾಮ್ಸೆ ನೀವು ಚಿಲ್ ಮಾಡಬಹುದು. ಮತ್ತೆ ಇದು ಎಲ್ಲಿ ಬರ್ತದೆ ಗೊತ್ತು ನಿಮ್ಗೆ? ಬೈಪಾಸ್, ಕಾರ್ಕಳಲ್ಲಿ ಬೈಪಾಸ್ ಸರ್ಕಲ್ ಉಂಟು, ಅಲ್ಲಿ ಸಾಗರ್ ಹೋಟೆಲ್ ಉಂಟು. ಸಾಗರ್ ಹೋಟೆಲ್ ಇದು ಚೂರು ಈ ಸೈಡ್ ಬಂದ್ರೆ ಉಂಟಲ್ಲ, ನಿಮ್ಗೆ ಹೈವೇ ಅಲ್ಲಿ ಹೋಗುವಾಗ ಸಿಗ್ತದೆ ನಿಮ್ಗೆ. ಸೊ ಬಂದ್ರೆ ವಿಸಿಟ್ ಮಾಡಿ ಗೈಸ್. एक पल का जीना फिर तो है जाना, रोका ना लेके जाए फिर है मचाना. टिन 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 टिन. काली हाथ आए थे हम, काली हाथ जाएंगे. बस यार के दो मौके फिर तो बुलाएंगे. ನಿಂಗೆ ಆಗುದಿಲ್ಲವಾ? ನಿಂಗೆ ಆಗುದಿಲ್ಲ? ಯಾರಾದ್ರೂ ಇವಳಿಗೆ ಬಿಗ್ ಬಾಸ್ ಇಟ್ಕೊಂಡ್ರೆ ಓಡಿ ಹೋಗ್ತಾರೆ. ಇವಳು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದಾಗೆ
ಸುದೀಪಿಗೆಲ್ಲ ಹೊಡೆದಲ್ಲಿ ನೋಡಿ ಗೈಸ್, ಇದೇ ಜುಲ್ಜನ್ ಪರ್ಫ್ಯೂಮ್ ಆಯ್ತಾ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಪರ್ಫ್ಯೂಮ್ಸ್ ಅಂತ ಹೇಳ್ಬೋದು ನಾನು. ಇದು ಪರ್ಸನಲಿ ನಾನು ತುಂಬಾ ಯೂಸ್ ಮಾಡಿದೀನಿ ಆಯ್ತಾ. ಇದರದ್ದು ಪ್ರೊಜೆಕ್ಷನ್ ಇರಲಿ, ಇದರದ್ದು ಪರ್ಫ್ಯೂಮ್ ಇರಲಿ, ಇದರದ್ದು ಲಾಂಗ್ ಲಾಸ್ಟಿಂಗ್ ಇರಲಿ, ಸಖತ್ತಾಗಿ ಉಂಟು ಗೈಸ್. ನೋಡ್ಬೋದು ಬಾಟಲ್ ಕೂಡ ಒಳ್ಳೆ ಉಂಟು, ಪ್ಯಾಕೇಜಿಂಗ್ ಕೂಡ ಒಳ್ಳೆ ಉಂಟು, ಮತ್ತೆ ಲಾಂಗ್ ಲಾಸ್ಟಿಂಗ್ ಗೈಸ್ ಇದು ಪರ್ಫ್ಯೂಮ್ ಆಯ್ತಾ. ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ನಾನು. ನೋಡು ಗೈಸ್ ಅಂತ ಪರಿಮಳ ಉಂಟು. ಎಂತ ಗೊತ್ತುಂಟಾ, ಒಂದ್ ಟೈಪ್ ಇದು ಕ್ಯಾರಮೆಲ್ ಮತ್ತೆ ಉಂಟಲ್ಲ ವೆನಿಲಾ ಮಿಕ್ಸ್ ಅಂತ ಅನ್ಸುತ್ತೆ. ಕ್ಯಾರಮೆಲ್ ವೆನಿಲಾ ಮತ್ತೆ ಒಂದು ಸ್ವೀಟ್ ಟೆಕ್ಸ್ಚರ್ ಉಂಟು ಗೈಸ್. ನೀವು ಹಾಕಿದ್ರೆಲ್ಲ ಹುಡುಗಿರು ಉಂಟಲ್ಲ, ನೀವು ಸ್ವೀಟ್ ಅಂತ ತಿಂದು ಬಿಡ್ಲಿಕ್ಕೆ ಸಿಗುತ್ತೆ. ಬರ್ತಿದ್ದಾರೆ ಗೈಸ್, ಸ್ವೀಟ್ ಡಾರ್ಕ್ ಅಂಡ್ ಅಡಿಕ್ಟಿವ್ ಅಂತ ಹೇಳಿ ಜುಲ್ಜನ್ ಪರ್ಫ್ಯೂಮ್. ಇಟ್ ಇಸ್ ರಿಯಲಿ ವೆರಿ ನೈಸ್. ಮತ್ತೆ ಇದು ಒಳ್ಳೆ ಫ್ರೇಗ್ರೆನ್ಸ್ ಉಂಟು. ಪ್ಲೀಸ್ ಡೂ ವಿಸಿಟ್ ದೇರ್ ವೆಬ್ಸೈಟ್ ಅಂತ ಹೇಳ್ತೇವೆ. ಆಯ್ತು ಗೈಸ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಬಹುದು, ಕಲ್ ಜುಲ್ಜನ್ ಪರ್ಫ್ಯೂಮ್ ಅಂತ ಹಾಕಿ ನಿಮ್ಗೆ ಸಿಗ್ತದೆ. ಮತ್ತೆ ಅವ್ರದ್ದು ಅಫಿಲಿಯೇಟೆಡ್ ಮಾರ್ಕೆಟ್ ಕೂಡ ಉಂಟು. ಅಂದ್ರೆ ನೀವು ಅವರೊಟ್ಟಿಗೆ ಅಫಿಲಿಯೇಟೆಡ್ ಮಾಡಿ ಉಂಟಲ್ಲ, ನೀವು ಸೇಲ್ ಮಾಡಿ ಹಣ ಕೂಡ ಮಾಡಬಹುದು. ನಿಮ್ಗೆ 10% ಆಫ್ ಕೂಡ ಕೊಡ್ತಿದ್ದಾರೆ. ಸೊ ಹಾಕಿ ನೋಡಿ ಗೈಸ್. ನೆನ್ನೊಂದು ಕಾಮೆಂಟ್ ನೋಡ್ತಿದ್ದೆ ಆಯ್ತಾ, ನಮ್ದು ವಿಡಿಯೋ ಅಲ್ಲಿ ಹಾಕಿದ್ರು ಒಬ್ಬರು, ನೀವು ಸಿಮಿಟ್ರಿಗೆ ಹೋಗಿ ಅಲ್ಲಿದ್ದು ವಿಡಿಯೋ ಮಾಡಿ ಅಂತ. ನೆಕ್ಸ್ಟ್ ಬ್ಲಾಗ್ ಬೇಕು ಇಲ್ಲ, ಟಿವಿಗೆ ಬೂತ್ ಹಿಡಿದಿದೆ. ಇನ್ನ ಅಲ್ಲಿ ಹೋದ್ರೆ ಯಾವ ಟೈಪ್ ಇದು ಹೋಗ್ತೇವೆ ನೆಕ್ಸ್ಟ್ ಅಲ್ಲಿಗೆ ಹೋಗೋದು ನಾವು. ಲಾಸ್ಟ್ ಟೈಮ್ ಹೋಗಿದ್ವಿ, ನೀವು ಫಸ್ಟ್ ಬ್ಲಾಗ್ ಎಲ್ಲ ನೋಡಿ ಆಯ್ತಾ, ಅದ್ರಲ್ಲಿ ಸಿಮೆಂಟ್ರಿಗೆ ಹೋಗುದು. ಇವಳು ಎದುರಿ ಹೋಗಿದ್ದಲ್ಲ ಅಲ್ಲಿ ಹೋಗಿ ಎಲ್ಲಿ ಅದು ವ್ಲಾಗ್ ನೀವು ಆಕ್ಚುಲಿ ಹೋಗಿ ನೋಡ್ಬೇಕಾಯ್ತಾ, ನಮ್ದು ಹಿಂದಿದ್ದು ಬ್ಲಾಗ್ಸ್ ಹೋಗಿ ನೋಡಿ. ಅದ್ರಲ್ಲಿ ಒಂದು ಆದ ಇನ್ಸಿಡೆಂಟ್ ಉಂಟಲ್ಲ, ನನಗೆ ಇನ್ನೂ ಸಹ ಉಂಟಲ್ಲ, ಅದು ತಲೆಯಲ್ಲಿ ಉಂಟು. ಅಂದ್ರೆ ಇಟ್ಸ್ ಲೈಕ್ ಅ ಟ್ರಾಮಾ ಫಾರ್ ಮೀ, ಗೊತ್ತಾಯ್ತಾ. ನೀವು ಹೋಗಿ ನೋಡಿ, ನಾನು ಹೇಳುದಿಲ್ಲ ಈ ವ್ಲಾಗ್ ಅಲ್ಲಿ ಎಂತಾಗಿತ್ತಂತ ಅದು ವ್ಲಾಗ್ ಅಲ್ಲಿ, ಬಟ್ ನೀವು ಹೋಗಿ ನೋಡಿ. ನೀವು ಹೋಗಿ ನೋಡಿ ಆಯ್ತಾ. ಫಸ್ಟ್ ಇದು ವ್ಲಾಗ್ ಅಲ್ಲಿ ಅದು ಅರೆ ಸಖತ್ತಿತ್ತು ಗೈಸ್. ಅದು ವ್ಲಾಗ್ ಫುಲ್ ಹೆದರಿಕೆ. ನಾವೇನೋ ಹೋಗೋದಿಲ್ಲ ಸಿಮೆಂಟ್ರಿ, ಬೆಳಿಗ್ಗೆ ಹೋಗಿ ಬರ್ತೀವಿ ಗೈಸ್. ನಾವು ಬೆಳಿಗ್ಗೆ ಹೋಗಿ ತೋರಿಸ್ತೇವೆ ನಿಮ್ಗೆ. ಸಿಮೆಂಟ್ರಿ ಯಾರಿಗೆ ಗೊತ್ತಿಲ್ಲ ಗೈಸ್, ಮಶಾನ ಆಯ್ತಾ, ಮಶಾನಕ್ಕೆ ಹೋಗಿ ಹೇಳ್ತಿದ್ದಾರೆ ಅವರು, ಅಣ್ಣ ಬೇಡ ಅಣ್ಣ ಬಿಟ್ಬಿಡಿ ಅಣ್ಣ ನಮ್ಗೆ. ಇನ್ನೊಂದು ಕಾಮೆಂಟ್ ನೋಡಿದೆ ನಾನು, ನಮ್ದು ಕನ್ಸಿಸ್ಟೆನ್ಸಿಗೆ ಉಂಟಲ್ಲ, ಅವರು ತುಂಬಾ ನಮ್ಗೆ ಲೈಕ್ ಮಾಡ್ತಾರೆ. ರೋಡಿಸ್ ಸಲ್ಯೂಟ್ ಕೊಟ್ರ ನಮ್ಗೆ, ರೋಡಿಸ್ ಸಲ್ಯೂಟ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನೀವು ಈ ತರವೇ ಕಾಮೆಂಟ್ ಹಾಕ್ತೀರಿ ನಮ್ಮ ಬ್ಲಾಗ್ಸ್ ಗೆ. ನೀ ರಾಂಗ್ ಸೈಡ್ ಹೋಗುದಲ್ವಾ? ನಾನ್ ಸಹ ರಾಂಗ್ ಸೈಡ್ ಹೋಗುದು ಗೈಸ್. ನಾಳಿಂದ ನಾನು ಹೋಗುದಿಲ್ಲ ಗೈಸ್, ನಾನು ರೈಟ್ ಸೈಡ್ ಇಂದ ಹೋಗ್ತೇನೆ ಗೈಸ್. Always be right guys. Yes, I'm always right. Guys, if you want our English vlog, then please do comment and let us know about it. We will try to make more videos in English. ಇವತ್ತಿನ ಬ್ಲಾಗ್ ಅನ್ನು ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. See you in the next vlog. Take care. Bye. See you everyone. Bye.